ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಸೆಕೆಂಡ್ ಯೂನಿಟ್ ಸ್ಟಾರ್ಟ್ ಮಾಡುವ ಹ್ಯೂಮನ್ ರೈಟ್ಸಲ್ಲಿ. ದಟ್ ಈಸ್ ಯೂನಿಟ್ ಸೆಕೆಂಡ್, ಇಂಟರ್ನ್ಯಾಷನಲ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ಹ್ಯೂಮನ್ ರೈಟ್ಸ್. ಅಂಡರ್ ದಟ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, UDHR. The United Nations speaks about the concern of human rights. Article 55 and 56 of the UN Charter speaks of its intention to respect and observe of human rights. The UN established a Commission on Human Rights on 16th February 1946. This commission intended to draft an international Bill of Rights consisting of a Universal Declaration of Human Rights and two covenants. The UN adopted human rights on 10th December 1948. So, 10th December is celebrated as a Human Rights Day. Universal Declaration of Human Rights, UDHR. ಸೊ ಮಾನವ ಹಕ್ಕುಗಳ ವಿಶ್ವವ್ಯಾಪಿ ಘೋಷಣೆ ಅಂತ ಹೇಳಿಕೊಂಡು, ಮಾನವ ಹಕ್ಕುಗಳ ವಿಶ್ವವ್ಯಾಪಿ ಘೋಷಣೆ 1948ರಲ್ಲಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು ವಿಶ್ವವ್ಯಾಪಿಯಾಗಿ ಘೋಷಣೆಯನ್ನು ಮಾಡ್ತದೆ. ಯಾಕೆ ಇದು ವಿಶ್ವವ್ಯಾಪಿಯಾಗಿ ಘೋಷಣೆಯನ್ನು ಮಾಡ್ತದೆ ಮಾನವ ಹಕ್ಕುಗಳನ್ನು? ಯಾಕಂದರೆ ಇಡೀ ಜಗತ್ತಿನಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಮಾನವ ಹಕ್ಕುಗಳು ಸಿಗಬೇಕು ಅನ್ನುವ ಕಾರಣಕ್ಕಾಗಿ UN ಏನು ಮಾಡ್ತದೆ, ವಿಶ್ವಸಂಸ್ಥೆ ಅನ್ನುವಂಥದ್ದು ಏನು ಮಾಡ್ತದೆ, ಮಾನವ ಹಕ್ಕುಗಳನ್ನು ವಿಶ್ವವ್ಯಾಪಿಯಾಗಿ ಘೋಷಣೆಯನ್ನು ಮಾಡ್ತದೆ. ಆರ್ಟಿಕಲ್ 55 ಆ್ಯಂಡ್ 56 ಆಫ್ ದಿ UN ಚಾರ್ಟರ್. ಸೊ UN ಚಾರ್ಟರ್ನ ಆರ್ಟಿಕಲ್ 55 ಮತ್ತು 56 ಮಾನವ ಹಕ್ಕುಗಳ ಬಗ್ಗೆ ತಿಳಿಸ್ತದೆ. ಈ ಚಾರ್ಟರ್ನ ಪ್ರಕಾರ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ UN ಅನ್ನುವಂಥದ್ದು ಎರಡು ಕೋವಿನೆಂಟ್ಸ್ಗಳನ್ನು, ಎರಡು ಒಡಂಬಡಿಕೆಗಳನ್ನು ಮಾಡ್ತದೆ. ಇಲ್ಲಿ ಕೋವಿನೆಂಟ್ಸ್ ಅಂದರೆ ಕನ್ನಡದಲ್ಲಿ ಒಡಂಬಡಿಕೆ ಅಂತ ಹೇಳ್ಕೊಂಡು, ಇಲ್ಲಿ ಎರಡು ಒಡಂಬಡಿಕೆಗಳನ್ನು ಮಾಡ್ತದೆ. ಈ ಒಡಂಬಡಿಕೆ ಮಾನವ ಹಕ್ಕುಗಳನ್ನು ವಿಶ್ವವ್ಯಾಪಿಯಾಗಿ ಘೋಷಣೆ ಮಾಡಲಿಕ್ಕೆ ವಿಶ್ವಸಂಸ್ಥೆಗೆ ಸಹಾಯವನ್ನು ಮಾಡ್ತದೆ. ಸೊ ಹಾಗಾಗಿ ವಿಶ್ವಸಂಸ್ಥೆ ಅನ್ನುವಂಥದ್ದು ಡಿಸೆಂಬರ್ 10, 1948ರಲ್ಲಿ ಮಾನವ ಹಕ್ಕುಗಳನ್ನು ವಿಶ್ವವ್ಯಾಪಿಯಾಗಿ ಘೋಷಣೆಯನ್ನು ಮಾಡ್ತದೆ. ಆದ್ದರಿಂದ ಪ್ರತಿ ವರ್ಷ ನಾವು ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸ್ತಿದ್ದೇವೆ. The UDHR consists of 30 articles. Article 1, 2, 29 and 30 are called as a general articles. Article 3, 21, 3 to 21 called as a civil and political rights. Article 22 to 28 called as a economic, culture and social rights. UDHR ಅಥವಾ ವಿಶ್ವಸಂಸ್ಥೆಯ ವಿಶ್ವವ್ಯಾಪಿ ಘೋಷಣೆ ಅನ್ನುವಂಥದ್ದು, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು 30 ಆರ್ಟಿಕಲ್ಗಳನ್ನು ಒಳಗೊಂಡಿದೆ. ಈ 30 ಆರ್ಟಿಕಲ್ಗಳನ್ನು ಏನು ಮಾಡ್ತದೆ, 3 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಅವರು. ಅದರಲ್ಲಿ ಆರ್ಟಿಕಲ್ 1, 2, 29 ಮತ್ತು 30 ಆರ್ಟಿಕಲ್ಸ್ಗಳನ್ನು ಜನರಲ್ ಆರ್ಟಿಕಲ್ ಅಂಥೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ 1, human beings are born free, equal in rights to develop brotherhood. And article 2, no distinction shall be made in the enjoyment of the rights. ಸೊ ಇದೆಲ್ಲವೂ ಕೂಡ ಜನರಲ್ ಆರ್ಟಿಕಲ್. ಆಮೇಲೆ ಆರ್ಟಿಕಲ್ 3ರಿಂದ 21ನೇ ಆರ್ಟಿಕಲ್ಸ್ಗಳನ್ನು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ಆರ್ಟಿಕಲ್ಸ್ ಅಂತೇಳಿ ಕರೀತಾರೆ. ಯಾಕೆ ಇದನ್ನು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ಆರ್ಟಿಕಲ್ ಅಂತೇಳಿ ಕರಿತೇವೆ ಅಂದರೆ, ಇಲ್ಲಿ ಸಿವಿಲ್ ಮತ್ತು ಪೊಲಿಟಿಕಲ್ಗೆ ಸಂಬಂಧಪಟ್ಟಂತಹ ರೈಟ್ಸ್ಗಳನ್ನು ನಾವಿಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಇದನ್ನು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ 15 ಹೇಳ್ತದೆ ರೈಟ್ ಟು ನ್ಯಾಷನಾಲಿಟಿಯ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 17 ರೈಟ್ ಟು ಓನ್ ಪ್ರಾಪರ್ಟಿ ಬಗ್ಗೆ ಹೇಳ್ತದೆ. ಸೊ ಹಾಗಾಗಿ ಇದನ್ನು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಅಂತೇಳಿ ಕರೀತಾರೆ. ದೆನ್ ಆರ್ಟಿಕಲ್ 22 to 28 ಇಸ್ ಕಾಲ್ಡ್ ಆ್ಯಸ್ ಇದನ್ನು ಇಕೊನಾಮಿಕ್, ಕಲ್ಚರಲ್ ಮತ್ತು ಸೋಷಿಯಲ್ ರೈಟ್ಸ್ ಅಂತೇಳಿ ಕರಿತೇವೆ. ಇಲ್ಲಿ ಇಕೊನಾಮಿಕ್ಗೆ ಸಂಬಂಧಪಟ್ಟಂತೆ, ಸಾಮಾಜಿಕಕ್ಕೆ ಸಂಬಂಧಪಟ್ಟಂತಹ, ಕಲ್ಚರಲ್ಲಿಗೆ ಸಂಬಂಧಪಟ್ಟಂತಹ ರೈಟ್ಸ್ ಇರುವ ಕಾರಣ ಇದನ್ನು ಇಕೊನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ಆರ್ಟಿಕಲ್ 26 ಯಾವುದರ ಬಗ್ಗೆ ಹೇಳ್ತದೆ, ರೈಟ್ ಟು ಎಜುಕೇಷನ್ನ ಬಗ್ಗೆ ಹೇಳ್ತದೆ. 27 ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಲೈಫ್ ಬಗ್ಗೆ ಹೇಳುವಂಥದ್ದು. ಆಮೇಲೆ ಆರ್ಟಿಕಲ್ 22 ಸೋಷಲ್ ಸೆಕ್ಯೂರಿಟಿಯ ಬಗ್ಗೆ ಹೇಳ್ತದೆ. ಸೊ ಹಾಗಾಗಿ ಇದನ್ನು ಇಕೊನಾಮಿಕ್, ಕಲ್ಚರಲ್ ಆ್ಯಂಡ್ ಸೋಷಲ್ ರೈಟ್ಸ್ ಅಂತೇಳಿ ಕರಿತೇವೆ. ಸೊ ಇದಿಷ್ಟು
ಯಾವುದು ಹ್ಯೂಮನ್ ರೈಟ್ಸಿನ ಆರ್ಟಿಕಲ್ಸ್ಗಳು 30 ಆರ್ಟಿಕಲ್ಸ್ ಮತ್ತು ಅದರ 3 ಟೈಪ್ಸ್ಗಳು. ಜನರಲ್ ಆರ್ಟಿಕಲ್ಸ್, ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಇಕೊನಾಮಿಕ್, ಕಲ್ಚರ್ ಆ್ಯಂಡ್ ಸೋಷಲ್ ರೈಟ್ಸ್ ಅಂತ ಹೇಳ್ಕೊಂಡು. ದೆನ್ ನೆಕ್ಸ್ಟ್ ಈಸ್ ಅ international covenants, that is ICCPR and ICESCR ಅಂತ ಹೇಳ್ಕೊಂಡು. ಸೊ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು ಅಂತ ಹೇಳ್ಕೊಂಡು. ಏನಿದು ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು? ಯಾಕೆ ಬೇಕು ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ? ವಿಶ್ವಸಂಸ್ಥೆ ಏನು ಮಾಡ್ತದೆ ಅಂದರೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಡಂಬಡಿಕೆಗಳನ್ನು ಮಾಡ್ತದೆ. ಸೊ ಈ ಒಡಂಬಡಿಕೆಗಳನ್ನೇ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು ಅಥವಾ ಇಂಟರ್ನ್ಯಾಷನಲ್ ಕೋವಿನೆಂಟ್ಸ್ ಅಂತೇಳಿ ಕರಿತೇವೆ. ಯಾವ ಒಡಂಬಡಿಕೆಗಳನ್ನು ಮಾಡ್ತದೆ? ಇದು ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂತೆ 2 ಒಡಂಬಡಿಕೆಗಳನ್ನು ಮಾಡ್ತದೆ. ICCPR ಅಂದರೆ ಇಂಟರ್ನ್ಯಾಷನಲ್ ಕೋವಿನೆಂಟ್ಸ್ ಆನ್ ಸಿವಿಲ್ ಪೊಲಿಟಿಕಲ್ ರೈಟ್ಸ್ ಅಂತ ಹೇಳ್ಕೊಂಡು ಒಂದು ಒಡಂಬಡಿಕೆ. ಎರಡನೇ ಒಡಂಬಡಿಕೆ ICESCR ಅಂದರೆ ಇಂಟರ್ನ್ಯಾಷನಲ್ ಕೋವಿನೆಂಟ್ಸ್ ಆನ್ ಎಕನಾಮಿಕ್, ಸೋಷಲ್, ಕಲ್ಚರಲ್ ರೈಟ್ಸ್ ಅಂತ ಹೇಳ್ಕೊಂಡು 2 ಒಡಂಬಡಿಕೆಗಳನ್ನು ಮಾಡ್ತದೆ. ಅಂಡರ್ ದ ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸ್, the UDHR made 2 covenants. They are ICCPR and ICESCR. It was adopted on 1948. These 2 covenants are established to protect the civil, political, culture and economic, social rights. After the Second World War, UN created a commission on human rights. This commission made a draft on international bills of rights in 1947. The bill includes civil, political, social, cultural and economic rights together. ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್, ಸೊ ಎರಡನೇ ಮಹಾಯುದ್ಧದ ನಂತರ, ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ UN ಅನ್ನುವಂಥದ್ದು 1947ರಲ್ಲಿ ವರ್ಲ್ಡ್ ವಾರ್ ಆದ ನಂತರ, ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ವಿಶ್ವಸಂಸ್ಥೆ ಅನ್ನುವಂಥದ್ದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ಕಮಿಷನನ್ನು ಮಾಡ್ತದೆ. ಈ ಕಮಿಷನ್ ಅನ್ನುವಂಥದ್ದು ಏನು ಮಾಡ್ತದೆ? ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅಥವಾ ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಡ್ರಾಫ್ಟನ್ನು 1947ರಲ್ಲಿ ತಯಾರು ಮಾಡ್ತದೆ. ಈ ಡ್ರಾಫ್ಟ್ ಅನ್ನುವಂಥದ್ದು ಯಾವುದನ್ನು ಒಳಗೊಂಡಿರ್ತದೆ? ಸಿವಿಲ್ ರೈಟ್ಸ್, ಪೊಲಿಟಿಕಲ್ ರೈಟ್ಸ್, ಕಲ್ಚರಲ್ ರೈಟ್ಸ್ ಆಗಿರ್ಬೋದು, ಅಥವಾ ಸೋಷಲ್ ರೈಟ್ಸ್ ಆಗಿರ್ಬೋದು, ಅಥವಾ ಎಕನಾಮಿಕ್ ರೈಟ್ಸ್ಗಳಾಗಿರ್ಬೋದು. ಈ ಎಲ್ಲ ರೈಟ್ಸ್ಗಳನ್ನು ಸೇರಿಸಿಕೊಂಡು ಒಂದು ಡ್ರಾಫ್ಟನ್ನು ತಯಾರು ಮಾಡ್ತದೆ. ಈ ಡ್ರಾಫ್ಟಿಗೆ ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸ್ ಅಂತೇಳಿ ಹೆಸರನ್ನು ಕೊಡ್ತದೆ. ಸೊ ಏನಾಗ್ತದೆ ಈ ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸ್ ಅನ್ನುವಂಥದ್ದು ಜಾರಿಗೆ ಬಂದ ಮೇಲೆ? ದಿಸ್ Commission considered that Eastern Bloc states are given importance to ESC rights and Western Bloc states are given importance to ESP rights. The Commission then prepared a single draft covenant of 73 articles and grouped into 6 parts. That is called as a cultural, civil, political, economic and social rights. Later in 1948, UN made separation of these rights into 2 covenants, that is ICCPR and ICESCR. ಸೊ ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸ್ ಅನ್ನುವಂಥದ್ದು ಜಾರಿಗೆ ಬರ್ತದಲ್ವ. ಸೊ ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸ್ ಅನ್ನುವಂಥದ್ದು ಜಾರಿಗೆ ಬಂದ ನಂತರ ಏನಾಗ್ತದೆ? ಮಹಾಯುದ್ಧದಲ್ಲಿ ಇಡೀ ವಿಶ್ವ ಅನ್ನುವಂಥದ್ದು 2 ಬ್ಲಾಕ್ ಆಗಿ ಡಿವೈಡ್ ಆಗಿದೆ. ಯು ನೋ ದ್ಯಾಟ್ ಅಲ್ವಾ. ಸೊ ವೆಸ್ಟರ್ನ್ ಬ್ಲಾಕ್ಸ್ ಆ್ಯಂಡ್ ಈಸ್ಟರ್ನ್ ಬ್ಲಾಕ್ಸ್ ಅಂತ ಹೇಳ್ಕೊಂಡು, ಯಾವಾಗ ವಿಶ್ವಸಂಸ್ಥೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ವಿಶ್ವವ್ಯಾಪಿಯಾಗಿ ಘೋಷಣೆಯನ್ನು ಮಾಡ್ತದೋ, ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸನ್ನು ತಯಾರು ಮಾಡ್ತದೋ, ಆವಾಗ ಏನಾಗ್ತದೆ? ಈ ಈಸ್ಟರ್ನ್ ಬ್ಲಾಕ್ಸ್ ಕಂಟ್ರೀಸ್ಗಳೆಲ್ಲವೂ ಕೂಡ ESPಯನ್ನು ಸಪೋರ್ಟ್ ಮಾಡ್ತದೆ. ಸೊ
ESCಯನ್ನು ಸಪೋರ್ಟ್ ಮಾಡ್ತದೆ. ಈ ಈಸ್ಟರ್ನ್ ಬ್ಲಾಕ್ ಕಂಟ್ರೀಸ್ ಯಾವುದೆಲ್ಲ ಈಸ್ಟರ್ನ್ ಬ್ಲಾಕ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ಈಗ ಜರ್ಮನ್ ಆಗಿರ್ಬೋದು, ರುಮೇನಿಯಾ ಆಗಿರ್ಬೋದು, ಪೋಲ್ಯಾಂಡ್ ಆಗಿರ್ಬೋದು, ಬಲ್ಗೇರಿಯಾ ಆಗಿರ್ಬೋದು, ಈ ಎಲ್ಲ ದೇಶಗಳು ಎಕನಾಮಿಕ್, ಸೋಷಲ್ ಮತ್ತು ಕಲ್ಚರಲ್ ರೈಟ್ಸನ್ನು ಮಾತ್ರ ಸಪೋರ್ಟ್ ಮಾಡ್ತದೆ. ಆಮೇಲೆ ವೆಸ್ಟರ್ನ್ ಬ್ಲಾಕ್ ಸ್ಟೇಟ್ಸ್ಗಳೆಲ್ಲ ಇವೆಯಲ್ಲ, ಸೊ ಯಾವುದು ವೆಸ್ಟರ್ನ್ ಬ್ಲಾಕ್ ಸ್ಟೇಟ್ಸ್ಗಳು, ಕೆನಡಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಇವೆಲ್ಲವೂ ಕೂಡ ಎಕನಾಮಿಕ್, ಸೋಷಲ್ ಮತ್ತು ಪೊಲಿಟಿಕಲ್ ರೈಟ್ಸನ್ನು ಮಾತ್ರ ಸಪೋರ್ಟ್ ಮಾಡ್ತದೆ, ಗೊತ್ತಾಯ್ತಾ. ಸೊ ಹಾಗಾಗಿ ಈ ಬ್ಲಾಕ್ಸ್ಗಳು ಏನು ಮಾಡ್ತವೆ, ಬಿಲ್ಸ್ ಆಫ್ ರೈಟ್ಸಲ್ಲಿ, ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸಲ್ಲಿ ಹೇಳಿದಂತಹ ರೈಟ್ಸ್ಗಳನ್ನು ಅವುಗಳೇ ಡಿವೈಡ್ ಮಾಡಿಕೊಂಡು ಕೆಲವೊಂದು ರೈಟ್ಸ್ಗಳಿಗೆ ಮಾತ್ರ ಸಪೋರ್ಟನ್ನು ಮಾಡ್ತಿರ್ತದೆ. ಸೊ ಅಂಥ ಸಂದರ್ಭದಲ್ಲಿ UN ಏನು ಮಾಡ್ತದೆ ಅಂದರೆ ಒಂದು ಕಮಿಷನನ್ನು ಮಾಡ್ತದೆ. ಒಂದು ಕಮಿಷನನ್ನು ಮಾಡಿ ಅದು ಹೇಳಿದಂತಹ ಇಂಟರ್ನ್ಯಾಷನಲ್ ಬಿಲ್ಸ್ ಆಫ್ ರೈಟ್ಸಲ್ಲಿ ಹೇಳಿದಂತಹ ರೈಟ್ಸ್ಗಳಿಗೆ ಒಂದು ಆರ್ಟಿಕಲ್ಸ್ಗಳನ್ನು ಪ್ರಿಪೇರ್ ಮಾಡ್ತದೆ. ಒಟ್ಟು 73 ಆರ್ಟಿಕಲ್ಸ್ಗಳನ್ನು ಮಾಡ್ತದೆ. ಈ 73 ಆರ್ಟಿಕಲ್ಸ್ಗಳನ್ನು ಒಂದೇ ಡ್ರಾಫ್ಟ್ ಮಾಡಿ ಅದನ್ನು 6 ಭಾಗಗಳಾಗಿ ಡಿವೈಡ್ ಮಾಡ್ತದೆ. ಸೊ 6 ಭಾಗಗಳಾಗಿ ಡಿವೈಡ್ ಮಾಡಿದಂತಹ ಡ್ರಾಫ್ಟನ್ನು ಕೊನೆಗೆ 2 ಕೋವಿನೆಂಟ್ ಅಥವಾ 2 ಒಡಂಬಡಿಕೆಗಳನ್ನಾಗಿ ಮಾಡ್ತದೆ. ಈ 73 ಆರ್ಟಿಕಲ್ಸ್ಗಳಿವೆಯಲ್ಲ, ಆ 73 ಆರ್ಟಿಕಲ್ಸ್ಗಳನ್ನು 2 ಕೋವಿನೆಂಟ್ ಅಥವಾ ಒಡಂಬಡಿಕೆಗಳಾಗಿ ಮಾಡ್ತದೆ. ಆ 2 ಒಡಂಬಡಿಕೆಗಳೇ ICCPR ಮತ್ತು ICESCR ಅಂದರೆ ಇಂಟರ್ನ್ಯಾಷನಲ್ ಕೋವಿನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಇಂಟರ್ನ್ಯಾಷನಲ್ ಕೋವಿನೆಂಟ್ಸ್ ಆನ್ ಇಕನಾಮಿಕ್, ಸೋಷಲ್, ಕಲ್ಚರಲ್ ರೈಟ್ಸ್. ಸಿವಿಲ್ ಮತ್ತು ಪೊಲಿಟಿಕಲ್ ರೈಟ್ಸಿಗೆ ಸಂಬಂಧಪಟ್ಟಂತೆ ಒಂದು ಕೋವಿನೆಂಟ್ ಅಥವಾ ಒಂದು ಒಡಂಬಡಿಕೆಗಳನ್ನು ಮಾಡ್ತದೆ. ಆಮೇಲೆ ಇಕನಾಮಿಕ್, ಸೋಷಲ್ ಮತ್ತು ಕಲ್ಚರಲಿಗೆ ಸಂಬಂಧಪಟ್ಟಂತೆ ಒಂದು ಒಡಂಬಡಿಕೆಗಳನ್ನು ಮಾಡ್ತದೆ. ಸೊ ಹಾಗಾಗಿ ಈ 2 ಒಡಂಬಡಿಕೆಗಳನ್ನು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಯಾವುದು ಮಾಡ್ತದೆ, ವಿಶ್ವಸಂಸ್ಥೆ ಅನ್ನುವಂಥದ್ದು 1948ರಲ್ಲಿ ಮಾಡ್ತದೆ. ಈ 2 ಒಡಂಬಡಿಕೆಗಳು ಬಂದ ನಂತರ, ಜಾರಿಗೆ ಬಂದ ನಂತರ ವಿಶ್ವಸಂಸ್ಥೆ ಅನ್ನುವಂಥದ್ದು ಮಾನವ ಹಕ್ಕುಗಳನ್ನು ವಿಶ್ವವ್ಯಾಪಿಯಾಗಿ ಘೋಷಣೆಯನ್ನು ಮಾಡ್ತದೆ. ಸೊ ಹಾಗಾಗಿ ನಾವು ಈಗ ಮಾನವ ಹಕ್ಕುಗಳನ್ನು ಇಡೀ ವಿಶ್ವದಲ್ಲಿ ನಾವು ಎಲ್ಲಿ ಹೋದರೂ ಕೂಡ ನಾವು ಯಾವುದನ್ನು ನೋಡ್ಬೋದು, ಮಾನವ ಹಕ್ಕುಗಳನ್ನು ನೋಡ್ಬೋದು. ನಮಗೆ ಹೇಗೆ ನಮ್ಮ ದೇಶದಲ್ಲಿ ಮಾನವ ಹಕ್ಕುಗಳನ್ನುವಂಥದ್ದು ನಮಗೆ ಎಷ್ಟು ಇಂಪಾರ್ಟೆನ್ಸ್ ಇರ್ತದೋ, ಅದೇ ರೀತಿ ನಾವು ಬೇರೆ ಎಲ್ಲೇ ವಿಶ್ವದ ಯಾವ ಕಡೆಗೆ ಹೋದರೂ ಕೂಡ ಮಾನವ ಹಕ್ಕುಗಳು ಒಂದೇ ರೀತಿಯಾಗಿರ್ತದೆ. ಮತ್ತು ಎಲ್ಲ ರೀತಿ ಹೇಗೆ ಇಲ್ಲಿ ನಮಗೆ ಯಾವ ರೀತಿ ಸೌಲಭ್ಯ ಸಿಗ್ತದೋ ಬೇರೆ ಕಡೆ ಹೋದರೂ ಕೂಡ ನಮಗೆ ಅದೇ ರೀತಿಯಾದಂತೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಮಗೆ ಎಲ್ಲ ಸೌಲಭ್ಯ ಅನ್ನುವಂಥದ್ದು ಸಿಗ್ತದೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ವಿಶ್ವವ್ಯಾಪಿ ಘೋಷಣೆ ಅಂಥೇಳಿ ಕರೆಯುವಂಥದ್ದು. ಆಮೇಲೆ ಆರ್ಟಿಕಲ್ಸ್ ಆಫ್ UDHR. ಸೊ UDHR ಅನ್ನುವಂಥದ್ದು 30 ಆರ್ಟಿಕಲ್ಗಳನ್ನು ಒಳಗೊಂಡಿದೆ ಅಂತೇಳಿ ಹೇಳಿದೆನಲ್ವ. ಈ 30 ಆರ್ಟಿಕಲ್ಗಳು ಕೂಡ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಕೇಳ್ತಾರೆ ರೈಟ್ ನೋಟ್ ಆನ್ ಆರ್ಟಿಕಲ್ಸ್ ಆಫ್ UDHR ಅಂತ ಹೇಳ್ಕೊಂಡು. ಸೊ ಅದರಲ್ಲಿ UDH ಆರ್ಟಿಕಲ್ಗಳಲ್ಲಿ 1 ಆರ್ಟಿಕಲ್ ಇಸ್ ಅ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ್ಯಾಟ್? Article 1 says about all human beings are born free, equal in rights to develop brotherhood. Article 2, no distinction shall be made in the enjoyment of rights. Article 3, right to life, liberty, etc. Article 4, freedom from slavery. Article 5, prevents torture and inhuman treatment. Article 6, to recognition as a person before law. Article 7, right to equality before the law. Article 8, right to effective remedies for violation of fundamental rights. Article 9, freedom from arbitrary arrest. Article 10, entitlement to a fair and public hearing by an independent and impartial tribunal ಅಂತ ಹೇಳ್ಕೊಂಡು. ಸೊ ಇದು 10 ಆರ್ಟಿಕಲ್ಸ್. ಇದಲ್ಲದೆ ಇನ್ನೂ 20 ಆರ್ಟಿಕಲ್ಸ್ಗಳಿವೆ. ಸೊ ಒಟ್ಟು 30 ಆರ್ಟಿಕಲ್ಸ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಎಸ್, ಥ್ಯಾಂಕ್ ಯು.